ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಬಸನಗೌಡ ದದ್ದಲ್ ಅವರ ಪುತ್ರ ತ್ರಿಶೂಲ್ ಕುಮಾರ್ ನಾಯಕ್ ಅವರ ಹೆಸರಲ್ಲಿ ಸುಮಾರು 4 ಎಕರೆ 31 ಗುಂಟೆ ಜಮೀನನ್ನು ಬಸನಗೌಡ ದದ್ದಲ್ ಅವರು ಖರೀದಿ ಮಾಡಿದ್ದಾರೆ ಎಂಬ ಆರೋಪ ಕೂಡ ಈಗ ಅವರ ಮೇಲೆ ಇರತಕ್ಕಂಥದ್ದು. ಸದ್ಯ ನಾನು ಕೂಡ ಸರ್ವೆ ನಂಬರ್ 33/1 ಕೂಡ ಇರತಕ್ಕಂಥದ್ದು. ನನ್ನ ಬಲಭಾಗದ ದೃಶ್ಯಗಳಲ್ಲಿ ನೀವು ಗಮನಿಸ್ತಾ ಹೋಗ್ಬೋದು. ಬಸನಗೌಡ ದದ್ದಲ್ ಅವರ ಪುತ್ರ ತ್ರಿಶೂಲ್ ಕುಮಾರ್ ನಾಯಕ್ ಅವರ ಹೆಸರಲ್ಲಿರ್ತಕ್ಕಂಥ ಈ ಒಂದು ಜಮೀನು ಸಿರಿವಾರ ಹೋಬಳಿಯ ಗಣದಿನ್ನಿ ಎಂಬ ಗ್ರಾಮದಲ್ಲಿ ಈ ಒಂದು ಜಮೀನು ಇರ್ತಕ್ಕಂಥದ್ದು. ಸುಮಾರು 4 ಎಕರೆ 31 ಗುಂಟೆ ಜಮೀನನ್ನು ಬಸನಗೌಡ ದದ್ದಲ್ ಅವರು ಕೂಡ ತಮ್ಮ ಮಗನ ಹೆಸರಲ್ಲಿ ಖರೀದಿಯನ್ನು ಮಾಡಿರ್ತಕ್ಕಂಥದ್ದು. ಪ್ರಮುಖವಾಗಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧಿಕಾರಿಯಾಗಿರ್ತಕ್ಕಂಥ ಚಂದ್ರಶೇಖರ್ ಏನು ಆತ್ಮಹತ್ಯೆ ಮಾಡಿಕೊಳ್ಳುವ ಮುಂಚಿತವಾಗಿ ಈ ಒಂದು ಜಮೀನನ್ನು ರಿಜಿಸ್ಟರ್ ಮಾಡಲಾಗಿದೆ. 22/5/2024 ಈ ಜಮೀನನ್ನು ತ್ರಿಶೂಲ್ ಕುಮಾರ್ ನಾಯಕ್ ಅವರ ಹೆಸರಲ್ಲಿ ರಿಜಿಸ್ಟರ್ ಆಗಿರ್ತಕ್ಕಂಥದ್ದು. ಅದೇ ಒಂದು ಕಾರಣಕ್ಕಾಗಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಕಲ್ಯಾಣಕ್ಕಾಗಿ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನು ಬಸನಗೌಡ ದದ್ದಲ್ ಅವರು ದುರ್ಬಳಕೆ ಮಾಡಿಕೊಂಡ್ರೆ ಎಂಬ ಗಂಭೀರವಾದಂಥ ಆರೋಪ ಕೂಡ ಈಗ ಅವರ ಮೇಲೆ ಎದುರಾಗಿರ್ತಕ್ಕಂಥದ್ದು. ಸದ್ಯ ಈ ಒಂದು ಜಮೀನನ್ನು ಗಣದಿನ್ನಿ ಗ್ರಾಮದಲ್ಲಿರ್ತಕ್ಕಂಥ ರೈತನೋರ್ವನಿಗೆ ಲೀಸನ್ನು ಕೊಡಲಾಗಿದೆ. ವರ್ಷಕ್ಕೆ ಇಷ್ಟು ಹಣವಂತೇಳಿ ಈ ಒಂದು ಭೂಮಿಯ ಮೂಲಕವಾಗಿ ಆ ರೈತ ಕೂಡ ಬಸನಗೌಡ ದದ್ದಲ್ ಅವರಿಗೆ ಹಣ ಸಂದಾಯವನ್ನು ಮಾಡಬೇಕಾಗಿರ್ತಕ್ಕಂಥದ್ದು. ಸದ್ಯ ಈ ಒಂದು ಜಮೀನಲ್ಲಿ ಕೂಡ ಈಗ ಹತ್ತಿಯನ್ನು ಬಿತ್ತನೆ ಮಾಡಲಾಗಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಈ ಭೂಮಿಯನ್ನು ತ್ರಿಶೂಲ್ ಕುಮಾರ್ ನಾಯಕ್ ಅವರ ಹೆಸರಲ್ಲಿ ನೋಂದಣಿ ಮಾಡಿರ್ತಕ್ಕಂಥ ಕಾರಣದಿಂದಾಗಿ ಸಾಕಷ್ಟು ಅನುಮಾನಗಳು ಕೂಡ ಈಗಾಗಲೇ ಬಸನಗೌಡ ದದ್ದಲ್ ಅವರ ಮೇಲೆ ಮೂಡಿರ್ತಕ್ಕಂಥದ್ದು. ನನ್ನ ಎಡಭಾಗದಲ್ಲಿ ನಿಮಗೆ ತೋರಿಸ್ತಾ ಹೋಗ್ತಾನೆ, ಇದು 31 ಗುಂಟೆ ಜಮೀನು ಇರ್ತಕ್ಕಂಥದ್ದು. ಇದು ಕೂಡ ತ್ರಿಶೂಲ್ ಕುಮಾರ್ ನಾಯಕ್ ಅವರ ಹೆಸರಲ್ಲಿರ್ತಕ್ಕಂಥದ್ದು. 1 ಎಕರೆಗೆ 36 ಲಕ್ಷ ರೂಪಾಯಿದಂಗೆ ಸುಮಾರು 1,62,00,000 ರೂಪಾಯಿ ಕೂಡ ಇಲ್ಲೇ ಈ ಒಂದು ಜಮೀನಿಗೆ ಹಣವನ್ನು ಖರ್ಚು ಮಾಡಲಾಗಿರ್ತಕ್ಕಂಥದ್ದು. ಅದೇ ಒಂದು ಕಾರಣಕ್ಕಾಗಿ ಸಾಕಷ್ಟು ದದ್ದಲ್ ಅವರ ಮೇಲೆ ಆರೋಪಗಳು ಕೂಡ ಕೇಳಿ ಬಂದಿರತಕ್ಕಂಥದ್ದು. ಈಗಾಗಲೇ ಇಡಿ ಅಧಿಕಾರಿಗಳು ಕೂಡ ಬಸನಗೌಡ ದದ್ದಲ್ ಅವರ ಮಗನಿಗೆ ನೋಟಿಸನ್ನು ಕೊಡುವಂಥ ಸಾಧ್ಯತೆ ಇರತಕ್ಕಂಥದ್ದು. ಈಗಾಗಲೇ ಬಸನಗೌಡ ದದ್ದಲ್ ಅವರ ಪುತ್ರ ತ್ರಿಶೂಲ್ ಕುಮಾರ್ ನಾಯಕ್ ಅವರು ಕೂಡ ದೆಹಲಿಯಲ್ಲಿ ಕೂಡ ವೈದ್ಯಕೀಯ ಏನು ಒಂದು ವಿಷಯವನ್ನು ಕಲಿತಾ ಇದ್ದಾರೆ. ಈಗಾಗಲೇ ಅದನ್ನು ಮುಗಿಸ್ಕೊಂಡು ವೈದ್ಯಕೀಯ ಪ್ರಾಕ್ಟೀಸನ್ನು ಕೂಡ ತ್ರಿಶೂಲ್ ಕುಮಾರ್ ಅವರು ನಾಯಕ್ ಅವರು ಮಾಡ್ತಾ ಇರ್ತಕ್ಕಂಥದ್ದು. ಆ ಕಾರಣಕ್ಕಾಗಿ ಅವರಿಗೆ ಇಷ್ಟೊಂದು ದುಡ್ಡು ಎಲ್ಲಿಂದ ಬಂತು ಎಂಬುದಾಗಿ ಇಡಿ ಅಧಿಕಾರಿಗಳು ಕೂಡ ನೋಟಿಸನ್ನು ಕೊಡುವಂಥ ಸಾಧ್ಯತೆ ಇರತಕ್ಕಂಥದ್ದು. ಈಗಾಗಲೇ ಬಸನಗೌಡ ತಂದೆ ಸಿದ್ದನಗೌಡ ಅವರು ಕೂಡ ಈ ಒಂದು ಜಮೀನನ್ನು 22/5/2024 ತ್ರಿಶೂಲ್ ಕುಮಾರ್ ಅವರ ನಾಯಕ್ ಅವರ ಹೆಸರಿಗೆ ಮಾರಾಟವನ್ನು ಮಾಡಿ ಗಣದಿನ್ನಿ ಗ್ರಾಮದಿಂದ ಸಿರಿವಾರ ಗ್ರಾಮಕ್ಕೆ ಕೂಡ ಈಗಾಗಲೇ ಅವರು ಶಿಫ್ಟ್ ಆಗಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಈ ಜಮೀನನ್ನು ಖರೀದಿ ಮಾಡುವಂಥ ಉದ್ದೇಶ ಇಷ್ಟೇ. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಆಗಿರ್ತಕ್ಕಂಥ ಭಾರತ್ ಮಾಲ್ ಯೋಜನೆ ಈ ಒಂದು ಮಾರ್ಗದಲ್ಲಿ ಹಾದು ಹೋಗ್ತದೆ. ಅಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರಕ್ಕೆ ಈ ಜಮೀನನ್ನು ಮಾರಾಟ ಮಾಡ್ಬೋದು. ಅಲ್ಲದೆ ಅಂಥ ಸಂದರ್ಭದಲ್ಲಿ ಕೂಡ ದುಪ್ಪಟ್ಟು ಹಣ ಬರ್ತದೆ ಎಂಬ ಆಸೆಯಿಂದ ಈ ಜಮೀನನ್ನು ಖರೀದಿ ಮಾಡಿದರೆ ಎಂಬ ಪ್ರಶ್ನೆ ಈಗ ಎಲ್ಲರಲ್ಲಿ ಮೂಡಿರ್ತಕ್ಕಂಥದ್ದು. ಬಸನಗೌಡ ದದ್ದಲ್ ಅವರನ್ನು ಕೂಡ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡು ಈ ಜಮೀನು ವಿಚಾರವಾಗಿ ವಿಚಾರಣೆ ನಡೆಸುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ರವಿಕುಮಾರ್ ಎಂ ಜೊತೆ ನಾಗರಾಜ್, ವಿಸ್ತಾರ ನ್ಯೂಸ್, ರಾಯಚೂರು. ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ. ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.